ಆಗುತ್ತೆ ಅಂದರೆ ಕೆಲವರು ನಾವು ದುಡ್ಡು ಕೊಡ್ತೀವಿ ಅಭಿಮಾನಿಗಳು ನಮಗೆ ನಾವು ನಿಂತು ಮಾಡ್ತೀವಿ ಅಂತ ಎಲ್ಲ ಹೇಳಿಕೆ ಕೊಡ್ತಾ ಇರಲ್ಲ. ಸರ್ ಸ್ಟಾರ್ಗಳು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ ಆ್ಯಕ್ಚುಲಿ ಸ್ಟಾರ್ಗಳು ಸಪೋರ್ಟ್ ಮಾಡ್ತಿದ್ದಾರೆ, ಭಾಳ ಖುಷಿ ಆಗುತ್ತೆ. ಯಾರೋ ಒಬ್ಬರು ಅಂದರೆ ವಾಯ್ಸ್ ತೆಗಿತಾರೆ ಅಂತ ಭಾಳ ಖುಷಿ ಆಗುತ್ತೆ. ಬಟ್ ಇದು ಆಗುತ್ತಾ ಇದು? ಹಾಗಾಗಿದ್ದರೆ ಇಷ್ಟು ವರ್ಷ ಏನು ಮಾಡ್ತಿದ್ರು ಈ ಸ್ಟಾರ್ಗಳು? ಮಾಡ್ಬೋದಾಗಿತ್ತಲ್ಲ ಬ್ಯಾಕ್ ಎಂಡಲ್ಲಿ. ಇದು ಕೇಸಲ್ಲಿ ಕೋರ್ಟಲ್ಲಿ ಕೇಸ್ ನಡೀತಾ ಇದ್ದರೆ ಒಪ್ಕೊತೀನಿ. ಬ್ಯಾಕ್ ಎಂಡಲ್ಲಿ ಮಾತಾಡ್ಬೋದಲ್ಲ ಕುಣಿಸ್ಕೊಂಡು, ಅದೇನಿದಪ್ಪ ಕೊಡಿ, ಅದು ಎಷ್ಟು ಕೊಡಿ, ನಾವು ಇಷ್ಟು ದುಡ್ಡು ಕೊಡ್ತೀವಿ ಅಂತ ಮಾತಾಡಿ ಮಾಡಿಸ್ಕೊಬೋದಾಗಿತ್ತಲ್ವ? ಯಾಕೆ ಮಾಡಿಸ್ಕೊಂಡಿಲ್ಲ? ಈಗ ಸುಮ್ಮನೆ ಮಾತಾಡ್ತಾರೆ, ಅದು ಆಗೋದಿಲ್ಲ. ಅದು ಮಾಡೋಂಗಿದ್ರೆ ಅವಾಗ ಯಾರೊಬ್ಬರು ಸ್ಟೇಟ್ಮೆಂಟ್ ಕೊಟ್ಟರು, ಒಂದು 10 ನಿಮಿಷ ದುಃಖ ಪಡಬೇಕು, ಹಿಂಗೆಲ್ಲ ಆಗ್ಬಿಡ್ತಲ್ಲ, ನೋವಾಯಿತು ಅಂತ. 11ನೇ ನಿಮಿಷಕ್ಕೆ ನಾವು ಮುಂದೆ ನುಗ್ಗಬೇಕು ಅಂತ. ಈಗ 3 ದಿನ ಆಯ್ತಲ್ಲ, ಏನು ಮಾಡಿದ್ರು? ಒಂದು ಮಾತಿಗೆ ಹೇಳ್ತೀನಿ, ಏನು ಮಾಡಿದ್ರು ಸರ್? ಸ್ಟೇಟ್ಮೆಂಟ್ ಏನು ಕೊಡ್ತಾರೆ ಸರ್, ಕೊಡಬೇಕು ಅಂತ ಕೊಡ್ತಾರೆ, ಬಟ್ ಮಾಡಬೇಕಲ್ವ ಅದನ್ನು? ಫೈನಲಿ ಮೀಟಿಂಗಿಗೆ ನೀವು ಹೋಗ್ತೀರಾ? ಹೋಗ್ಬೇಕು ಸರ್. ಈ ಥರ 17 ಕರೆದವ್ರೆ, ನೋಡಬೇಕು ಏನು ಹೇಳ್ತಾರಂತ. ಆದರೆ ಒಂದು ವಿಷಯ ಹೇಳಕ್ಕೆ ಪಡ್ತೀನಿ, ಇವರು ಮನೆಯವರು ಸ್ಪಂದಿಸ್ತಿಲ್ಲ ಅಂತ ಒಂದು ಇದಿದೆಯಲ್ಲ ಅವ್ರ ಮೇಲೆ ಒಂದು ಅಲಿಗೇಷನ್ಸು, ಇದು ಖಂಡಿತ ಸುಳ್ಳು. ಇದು ಯಾಕೆಂದರೆ ಫ್ರಮ್ ಮನೆಯವ್ರ ಪಾಯಿಂಟ್ ಆಫ್ ವ್ಯೂಲಿ ನಾವು ನೋಡಿದ್ರೆ ಇದು ಆಗ್ತಾನೇ ಇರಲಿಲ್ಲ. ಅವರು ನೋಡಿ, ಅಮ್ಮವ್ರಿಗೆ ವಯಸ್ಸಾಗ್ತಿದೆ, ಅವ್ರು ಇದ್ದವಳೇ ಅದು ಮಾಡಿ ಮುಗಿಸ್ಬೇಕು ಅಂತ. ಇವಾಗ ನಾನಿರುವಾಗಲೇ ಇದಿಷ್ಟು ಕಷ್ಟ ಆಗ್ತಿದೆ, ನಾನು ಹೋಗ್ಬಿಟ್ರೆ ಇನ್ನೂ ಯಾರಪ್ಪ ಮಾಡ್ತಾರೆ? ಸಹಜ ಅಲ್ವಾ ಸರ್ ಅದು? ಅದಕ್ಕೋಸ್ಕರ ಅವರು ಇದನ್ನು ಹೆಂಗೋ ಮಾಡಿ ಮೈಸೂರಲ್ಲಿ ಮಾಡಿ ಮುಗಿಸವ್ರೆ. ಇದನ್ನು ಕಮರ್ಷಿಯಲ್ಗೆ ಹೋಗಿದ್ದಾರೆ, ಅದಕ್ಕೆ ಹೋಗಿದ್ದಾರೆ ಅಂತ ಅಭಿಮಾನಿಗಳು ಯಾರೋ ಇಷ್ಟ ಆಗದೆ ಇರೋ ಕೆಲವು ಟೈಮಲ್ಲಿ ಮನೆಯವರು ಸ್ಪಂದಿಸಲ್ಲ, ಎಲ್ಲದಕ್ಕೂ ಸ್ಪಂದಿಸೋಕ್ಕಾಗಲ್ಲ ಸರ್. ಈಗ ಫಾರ್ ಎಕ್ಸಾಂಪಲ್ ಗೃಹಪ್ರವೇಶ ಮಾಡಿದ್ರು ಅಂದ್ಕೊಡೋಣ, ಇವಾಗ ಇಲ್ಲ ಮನೆ ಗೃಹಪ್ರವೇಶ ಮಾಡಿದ್ರು, ನಮ್ಮಂಥ ಅಭಿಮಾನಿಗಳಿಗೆ ಅವ್ರು ಕರೆದಿಲ್ಲ, ನಮ್ಗೆ ನೋವಾಯಿತು ಕರೆದಿಲ್ಲ ಅಂತ. ಅದಕ್ಕಿಂತ ನಾವು ಅವ್ರ ಮೇಲೆ ಗೂಬೆ ಕುಡಿಸೋಕ್ಕಾಗುತ್ತೆ? ನಮ್ಗೆ ಕರೆದಿಲ್ಲ ಅಂತ ಬೈಕೊಂಡು ಕೂತಿರೋಕ್ಕಾಗುತ್ತಾ ಸರ್? ಅದು ಅವ್ರಿಗೆ ಬಿಟ್ಟಿರೋದು ಸ್ವಂತದ ವಿಷಯ. ಅವರು ಕರೆಯೋಕ್ಕಿದ್ರೆ ಇಷ್ಟ ಆದರೆ ಕರೀತಾರೆ, ಇಲ್ಲಾಂದರೆ ಇಲ್ಲ. ಬಟ್ ಅಭಿಮಾನ ನಾವು ವಿಷ್ಣು ಸರ್ನ ನೋಡಿ ಅಭಿಮಾನ ಆಗಿರೋದು, ಅವ್ರ ಮನೆಯವ್ರು ನೋಡಿ ಅಭಿಮಾನ ಆಗಿದ್ದೀವಿ.